ನೇಹಾ ಎಂಬ ವಿದ್ಯಾರ್ಥಿನಿಯ ಒಂದು ಬರ್ಬರ ಕೊಲೆಯಾಗಿದ್ದು ಅತಿ ಖಂಡನೀಯ. ಇತ್ತೀಚೆಗೆ ಬೆಂಗಳೂರಲ್ಲಿ ಸಹ ಒಂದು ರುಕ್ಸಾನಾ ಎಂಬ ಮಹಿಳೆಯ ಕೊಲೆಯಾಯಿತು. ಇದೇ ರೀತಿ ಉಡುಪಿಯಲ್ಲಿ ನೇಜಾರಿನಲ್ಲಿ ಒಂದೇ ಕುಟುಂಬದ 4 ವ್ಯಕ್ತಿಗಳ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗಳ ಕೊಲೆಯಾಯಿತು. ಅದಕ್ಕೆ ಅಲ್ಪಸಂಖ್ಯಾತರ ಯುವಕರು ಮತ್ತು ಯುವತಿಯರು ಬಲಿಯಾದಾಗ ಇವರು ಅದನ್ನು ಧ್ವನಿ ಎತ್ತುವುದಿಲ್ಲ. ಇದನ್ನು ನಾವು ಅತಿ ತೀಕ್ಷ್ಣವಾಗಿ ಖಂಡಿಸುತ್ತೇವೆ. ಧಾರವಾಡ APCR ವತಿಯಿಂದ ಈ ಒಂದು ಅಪರಾಧದಲ್ಲಿ ಭಾಗಿಯಾದ ವ್ಯಕ್ತಿ ಅವನು ಯಾವುದೇ ಧರ್ಮ ಮತ್ತು ಜಾತಿಗೆ ಸೀಮಿತವಾಗಿಲಿ ಅವನಿಗೆ ನಮ್ಮ ಭಾರತದ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯಾಗಬೇಕೆಂದು ಸಹ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅಲ್ಪಸಂಖ್ಯಾತ ಸಮುದಾಯದವರು ಅಪರಾಧಿ ಅಥವಾ ಆರೋಪಿತ ಸ್ಥಾನದಲ್ಲಿ ಇದ್ದಾಗ ಕೆಲವೊಂದು ಕೋಮುವಾದಿ ಮತ್ತು ಮನುವಾದಿ ಶಕ್ತಿಗಳು, ಪಕ್ಷಗಳು, ಅವರ ಸಂಘಟನೆಗಳು ಇದನ್ನು ಧರ್ಮದ ಒಂದು ಲೇಪ ಮತ್ತು ಜಾತಿಯ ಒಂದು ಲೇಪವನ್ನು ಹಚ್ಚಿ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಯುವ ಮತ್ತು ಬೇಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿವೆ. ಅದಕ್ಕೆ ರಾಜಕೀಯ ಒಂದು ಬಣ್ಣವನ್ನು ಕೊಡುವ ಮತ್ತು ಕೋಮು ಸೌಹಾರ್ದವನ್ನು ಕೆಡಿಸುವ ಒಂದು ಪ್ರಯತ್ನ ಮಾಡುತ್ತಾ ಇವೆ. ಇದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಬಾರದು. ಅಪರಾಧಿಯನ್ನು ಅಪರಾಧ ನೆಲೆಯಲ್ಲಿ ನೋಡಬೇಕು ಹೊರತು ಅವನ ಜಾತಿಯ ಅಥವಾ ಧರ್ಮದ ಬಣ್ಣವನ್ನು ನೋಡಬಾರದೆಂದು ದಿನಾಂಕ 18ರಂದು ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ನೇಹಾ ಎಂಬ ವಿದ್ಯಾರ್ಥಿನಿಯ ಒಂದು ಬರ್ಬರ ಕೊಲೆಯಾಗಿದ್ದು ಅತಿ ಖಂಡನೀಯ ಮತ್ತು ಅಮಾನವೀಯ ಕೃತ್ಯವಾಗಿದೆ. ಇದನ್ನು ನಾವು ಅತಿ ತೀಕ್ಷ್ಣವಾಗಿ ಖಂಡಿಸುತ್ತೇವೆ ಧಾರವಾಡ APCR ವತಿಯಿಂದ. ಏಕೆಂದರೆ ಈ ಒಂದು ಘಟನೆಯು ಕಾಲೇಜ್ ಆವರಣದಲ್ಲಿ ನಡೆದ ಕಾರಣ ವಿದ್ಯಾರ್ಥಿ ಸಮೂಹವು ಭಯದಲ್ಲಿದೆ. ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಮರುಕಳಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲ ಕಾಲೇಜು ಮತ್ತು ಶಾಲೆಗಳ ಆವರಣದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಈ ಒಂದು ಅಪರಾಧದಲ್ಲಿ ಭಾಗಿಯಾದ ವ್ಯಕ್ತಿ ಅವನು ಯಾವುದೇ ಧರ್ಮ ಮತ್ತು ಜಾತಿಗೆ ಸೀಮಿತವಾಗಿಲಿ ಅವನಿಗೆ ನಮ್ಮ ಭಾರತದ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯಾಗಬೇಕೆಂದು ಸಹ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಒಂದು ಘಟನೆ ಮತ್ತು ಇಂಥ ಹಲವಾರು ಘಟನೆಗಳು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಾ ಇವೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಸಹ ಒಂದು ರುಕ್ಸಾನಾ ಎಂಬ ಮಹಿಳೆಯ ಕೊಲೆಯಾಯಿತು. ಇದೇ ರೀತಿ ಉಡುಪಿಯಲ್ಲಿ ನೇಜಾರಿನಲ್ಲಿ ಒಂದೇ ಕುಟುಂಬದ 4 ವ್ಯಕ್ತಿಗಳ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗಳ ಕೊಲೆಯಾಯಿತು. ಇಂಥ ಘಟನೆಗಳು ನಡೆದಾಗ ಸರ್ಕಾರವು ತ್ವರಿತಗತಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ 6 ತಿಂಗಳೊಳಗೆ ಈ ಕೋರ್ಟು ಅದನ್ನು ಬಗೆಹರಿಸಿ ಸಂಬಂಧಪಟ್ಟ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುವ ಶಿಕ್ಷೆಯನ್ನು ಕೊಡಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಆದರೆ ಈ ಘಟನೆಗಳಲ್ಲಿ ಅಥವಾ ಇಂಥ ಅಪರಾಧ ಕೃತ್ಯಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಅಪರಾಧಿ ಅಥವಾ ಆರೋಪಿತ ಸ್ಥಾನದಲ್ಲಿ ಇದ್ದಾಗ ಕೆಲವೊಂದು ಕೋಮುವಾದಿ ಮತ್ತು ಮನುವಾದಿ ಶಕ್ತಿಗಳು, ಪಕ್ಷಗಳು, ಅವರ ಸಂಘಟನೆಗಳು ಇದನ್ನು ಧರ್ಮದ ಒಂದು ಲೇಪ ಮತ್ತು ಜಾತಿಯ ಒಂದು ಲೇಪವನ್ನು ಹಚ್ಚಿ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಯುವ ಮತ್ತು ಬೇಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿವೆ. ಮತ್ತು ಈಗ ಎಲೆಕ್ಷನ್ ಒಂದು ಸಮೀಪ ಇರುವಾಗ ನಾವು ನೋಡುತ್ತಾ ಇದ್ದೇವೆ, ಇವರು ಅದಕ್ಕೆ ರಾಜಕೀಯ ಒಂದು ಬಣ್ಣವನ್ನು ಕೊಡುವ ಮತ್ತು ಕೋಮು ಸೌಹಾರ್ದವನ್ನು ಕೆಡಿಸುವ ಒಂದು ಪ್ರಯತ್ನ ಮಾಡುತ್ತಾ ಇವೆ. ಇದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಬಾರದು. ಅಪರಾಧಿಯನ್ನು ಅಪರಾಧ ನೆಲೆಯಲ್ಲಿ ನೋಡಬೇಕು ಹೊರತು ಅವನ ಜಾತಿಯ ಅಥವಾ ಧರ್ಮದ ಬಣ್ಣವನ್ನು ಹಚ್ಚಿ ಅವನಿಗೆ ನೋಡಬಾರದೆಂದು ನಮ್ಮ ಮನವಿ ಇದೆ. ಮತ್ತು ಇಲೆಕ್ಷನ್ ಮತ್ತು ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಇಂಥ ಯಾವುದೇ ಸಂಘಟನೆಗಳನ್ನು ಮತ್ತು ಅವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಹ ನಾನು ಈ ಮೂಲಕ ತಮ್ಮಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾನು ಮತ್ತು ಗೃಹ ಮಂತ್ರಿಯಲ್ಲಿ ನಾವು
ಕೇಳಿಕೊಳ್ಳುತ್ತಾ ಇದ್ದೇನೆ. ಆ ಪ್ರತಿಭಟನೆ ನೋಡಿ, ಈಗ ಕೆಲವೊಂದು ನಾವು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿ ಸಂಘಟನೆಗಳು ಮತ್ತು ರಾಜಕೀಯ ಮತ್ತು ಕೋಮುವಾದಿ ಶಕ್ತಿಗಳು ಪ್ರತಿಭಟನೆ ಮಾಡಲಿ. ಯಾಕೆಂದರೆ ಅಂಥ ಘಟನೆಗಳು ನಡೆದಾಗ ಪ್ರತಿಭಟನೆ ಮಾಡುವುದು ನಮ್ಮ ಸಂವಿಧಾನದ ಹಕ್ಕು ಆದರೆ ಅದನ್ನು ಯಾವುದೇ ತಮ್ಮ ರಾಜಕೀಯ ಬೆಳೆಸಿಕೊಳ್ಳೋದಕ್ಕೆ ಅದನ್ನು ನಾವು ಬಳಸಿಕೊಳ್ಳಬಾರದು. ಯಾಕೆಂದರೆ ಇಂಥ ಘಟನೆಗಳು ಬೇರೆ ಸಮುದಾಯದಲ್ಲಿಯೂ ನಡೆಯುತ್ತಿವೆ. ಅದಕ್ಕೆ ಅಲ್ಪಸಂಖ್ಯಾತರ ಯುವಕರು ಮತ್ತು ಯುವತಿಯರು ಬಲಿಯಾದಾಗ ಇವರು ಅದನ್ನು ಧ್ವನಿ ಎತ್ತುವುದಿಲ್ಲ. ನಾವು ನೋಡ್ತಾ ಇದ್ದೀವಿ, ಭಾರತದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಭಾಳಷ್ಟು ದಲಿತ ಸಮುದಾಯದ ಹೆಣ್ಣು ಮಕ್ಕಳ ಬಲಾತ್ಕಾರ ಮತ್ತು ಅಲ್ಲಿ ಹತ್ಯೆಯಾದಾಗ ಅವರು ಧ್ವನಿ ಎತ್ತುವುದಿಲ್ಲ. ಅಲ್ಲಿ ಮೇಲ್ಜಾತಿಯವರು ಇದ್ದಾಗ ಅವರು ಬರುವುದಿಲ್ಲ. ಕೇವಲ ಅಲ್ಪಸಂಖ್ಯಾತರ ಅಥವಾ ಮುಸ್ಲಿಂ ಸಮುದಾಯದ ಅಪರಾಧಿ ಇದ್ದರೆ ಮಾತ್ರ ಇವರು ಅದರ ವಿರುದ್ಧ ಧ್ವನಿ ಎತ್ತಿ ಅದನ್ನು ಒಂದು ಕೋಮು ಸೌಹಾರ್ದ ಕೆಡಿಸಲಿಕ್ಕೆ ಮತ್ತು ತಮ್ಮ ಕೋಮು ಧ್ರುವೀಕರಣ ಮಾಡಲಿಕ್ಕೆ ಅದನ್ನು ಅಂಥ ಘಟನೆಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ನಿಜವಾಗಿ ಮಾನವೀಯತೆ ದೃಷ್ಟಿಯಿಂದ ಅದನ್ನು ನಾವು ವಿರೋಧ ಮಾಡುವುದಿತ್ತಂದರೆ ಯಾವುದೇ ಘಟನೆ ಇರಲಿ, ಅದಕ್ಕೆ ಯಾವೇ ಬಲಿಯಾಗಲಿ, ಆ ಅಪರಾಧಿ ಯಾವುದೇ ಸಮುದಾಯದವರಾಗಲಿ, ನಾವು ಅದರ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಪ್ರತಿಭಟನೆ ಮಾಡಬೇಕೆಂದು ನಾನು ಹೇಳುತ್ತೇನೆ. ಅಲ್ಲ, ಈಗ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದು ಯಾವುದೇ ಸರ್ಕಾರ ಸಂವಿಧಾನ ಮತ್ತು ಆಗಿ ಆರಿಸಿ ಬಂದಾಗ ಅವರು ಪ್ರತಿಯೇ ಜನರ ಅವರು ಯಾವುದೇ ಸಮುದಾಯದವರಾಗಲಿ ಸಂವಿಧಾನಬದ್ಧವಾಗಿ ಅವರ ಹಕ್ಕುಗಳನ್ನು ಕೊಡುವುದು, ಅವರ ಯೋಜನೆಗಳನ್ನು ತರುವುದು ಆ ಸರ್ಕಾರದ ಪ್ರಾಥಮಿಕ ಕರ್ತವ್ಯವಾಗಿದೆ. ಯಾಕೆಂದರೆ ಈಗ ರಾಜ್ಯ ಸರ್ಕಾರವು ಘೋಷಿಸಿದ 5 ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಸಮುದಾಯ ಅದನ್ನು ಪ್ರಾಫಿಟ್ ತಗೋತಾ ಇಲ್ಲ. ಎಲ್ಲರೂ ಅದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಾನ್ಯ ಜೋಶಿಯವರು ಹಾಗೆ ಹೇಳ್ತಾ ಇದ್ದಾರೆ. ಅವ್ರಿಗೂ ಕರೆಂಟ್ ಫ್ರೀ ಬಿಲ್ ಇದೆ. ಅವ್ರ ಹೆಣ್ಣು ಮಕ್ಕಳು ಸಹ ಬಸ್ನಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಸಹ ಅವರು ನಿರುದ್ಯೋಗಿ ಆಗಿದ್ದರೆ ಅವ್ರಿಗೂ ಸಹ ಈ ಒಂದು ಯೋಜನೆಯಲ್ಲಿ ಭತ್ಯೆ ಸಿಗ್ತಾ ಇದೆ. ನಾನು ನೋಡಬಹುದು, ಈ ಒಂದು ವ್ಯಕ್ತಿಗಳು ಮನುವಾದಿಗಳು ಯಾವಾಗೂ ಯಾರೇ ಇದ್ದರೂ ಅವರು ಈ ಅಲ್ಪಸಂಖ್ಯಾತರ ವಿರುದ್ಧ ವಿಷಕಾಡಿ ಅವರು ಮತವನ್ನು ಪಡೆಯುವ ಒಂದು ಹುನ್ನಾರದಲ್ಲಿದ್ದಾರೆ. ಅವರು ಈ 10 ವರ್ಷದಲ್ಲಿ ನೋಡಿದ ನಾವು ಯಾವುದೇ ಅವರಿಗೆ ಅಜೆಂಡಾ ಇಲ್ಲ. ಇಂಥ ಒಂದು ಘಟನೆಗಳು ಘಟಿತವಾದಾಗ ಅದನ್ನು ಅವರು ವೋಟ್ನಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಹೋರಾಡ್ತಾರೆ ಹೊರತು ಯಾವುದೇ ಒಂದು ಜನರಿಗೆ, ಬಡ ಜನರಿಗೆ, ದಲಿತರಿಗೆ, ಸಾಮಾನ್ಯ ಜನರಿಗೆ ಅನುಕೂಲವಾಗುವಂಥ ಯಾವುದೇ ಒಂದು ಕಾರ್ಯಯೋಜನೆಯಾಗಲಿ ಅಥವಾ ಯೋಜನೆ ರೂಪಿಸುವುದಾಗಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಲಿ ಅವರು ಮಾಡುವುದಿಲ್ಲ. ಯಾವ ಒಂದು MP ಗಳು ಯಾವುದೇ ಒಂದು ನಾವು ಹೇಳಬಹುದು ಈ ದೇಶ ವಿರೋಧಿ, ಸಂವಿಧಾನ ವಿರೋಧಿ ಈ ಪಕ್ಷಗಳು ಅವರು ಓಪನ್ ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ. ಇವರು ಬಂದಿದ್ದೇ ಇಂಥ ವಿಷಯಗಳ ಒಂದು ಪ್ರಚಲಿತದಲ್ಲಿ ತಂದು ಅಧಿಕಾರಕ್ಕೆ ಬಂದಿದ್ದಾರೆ. ಯಾವುದೇ ಒಂದು ಹೋರಾಟ ಆಗಲಿ ಅಥವಾ ಜನಸಾಮಾನ್ಯರಿಗೆ ಅವರ ಯೋಜನೆ ಮುಟ್ಟಿಸೋದಾಗಲಿ ಅಥವಾ ಯಾವುದೇ ಮಹಿಳೆಯರ ಹಕ್ಕುಗಳ ಹೋರಾಟ, ಈ ಒಂದು ಹೋರಾಟದ ಮುನ್ನಡೆಯಲ್ಲಿ ಇವರು ಅಧಿಕಾರಕ್ಕೆ ಬಂದಿಲ್ಲ ಅಥವಾ ಆರಿಸಿ ಬಂದಿಲ್ಲ. ಜನಸಾಮಾನ್ಯರಿಗೆ ಮತ್ತು ಎಲ್ಲ ನಾಗರಿಕ ಸಮಾಜದ ಜಾಗೃತ ನಾಗರಿಕರಿಗೆ, ವಿಶೇಷವಾಗಿ ಕರ್ನಾಟಕ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಗೊತ್ತಿದೆ ಯಾವ ರೀತಿಯಾಗಿ ಇವರು ಇಂಥ ಘಟನೆಗಳನ್ನು ದುರ್ಬಳಕೆ ಮಾಡುತ್ತಾ ಇದ್ದಾರೆ ಅಂಥೇಳಿ. ಈ ಒಂದು ಹೊತ್ತಿನಲ್ಲಿ ಮಾಡಿದರೆ ಈಗ ಎಲ್ಲರಿಗೂ ಗೊತ್ತಾಗಿದೆ, ಮೊದಲೇ ಗೊತ್ತಿದ್ದಿಲ್ಲ. ಈಗ ಎಂಥ ಘಟನೆಗಳು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಾ ಇದ್ದಾರೆ ಹೊರತು ಇವರು ತಮ್ಮ ಕ್ಷೇತ್ರದ ಉದ್ಧಾರಕ್ಕಾಗಿ ಇವರು ಮಾಡ್ತಾ ಇಲ್ಲ. ಈ 20 ವರ್ಷ ಅವಧಿಯಲ್ಲಿ ನೋಡುವ ಧಾರವಾಡ, ಹುಬ್ಬಳ್ಳಿ ಅಥವಾ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸಲ ಇವರು ಹೋಗಿ ಅಲ್ಲಿ ಭೇಟಿ ಮಾಡಿದ್ದಾರೆ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದಾರೆ. ಕೇವಲ ಇಂಥ ವಿಷಯಗಳು ಬಂದಾಗ ಮಾತ್ರ ಇವರು ಅದನ್ನು ವಿರೋಧಿಸುವಾಗಲಾಗಿ ಸ್ಟೇಟ್ಮೆಂಟ್ ಕೊಡುವುದಾಗಲಿ ಮಾಡುತ್ತಾ ಬಂದಿದ್ದಾರೆ ಹೊರತು ಯಾವುದೇ ಒಂದು ಬಡ ಜನರ ಉದ್ಧಾರಕ್ಕಾಗಿ ಮತ್ತು ಜನಸಾಮಾನ್ಯರ ಉದ್ಧಾರಕ್ಕಾಗಿ ಯಾವುದೇ ಒಂದು ಯೋಜನೆ ಇವರು ಮಾಡುತ್ತಾ ಬಂದಿಲ್ಲ. ಇವರು ಇಲ್ಲಿ MP ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ನಾವು ನೋಡ್ತಾ ಇದ್ವಿ. ಅದಕ್ಕೆ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313.
9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.